ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ 97% ಮತದಾನ ನಡೆದಿದೆ ಎಂದು ತಿಳಿಸಿದರು. ಆನೇಕಲ್ ಪಟ್ಟಣದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕರುಗಳ ಆಯ್ಕೆ ಮಾಡುವ ಸಲುವಾಗಿ ಇಲಾಖೆಯು ಜನವರಿ 22ರಂದು ಚುನಾವಣೆ ಘೋಷಣೆ ಮಾಡಿತ್ತು. ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು 13 ನಿರ್ದೇಶಕರುಗಳ ಸ್ಥಾನ ಇದ್ದು, ಅದರಲ್ಲಿ 12 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದು, ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ಮತಯಾಚನೆ ಮಾಡಿದರು. ಇನ್ನು ಮತಕೇಂದ್ರದ ಬಳಿ ಸಣ್ಣ ಪುಟ್ಟ ಗಲಾಟೆ ಬಿಟ್ಟರೆ ಶಾಂತಿಯುತವಾಗಿ ಮತದಾನ ನಡೆಯಿತು. ನ್ಯಾಯಾಲಯವು ಮತ ಎಣಿಕೆ ಮಾಡಬಾರದು, ಫಲಿತಾಂಶ ಘೋಷಣೆ ಮಾಡಬಾರದು ಎಂದು ಇಲಾಖೆಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ ಎಣಿಕೆ ಮಾಡದೆ ಮತಪೆಟ್ಟಿಗೆಗಳನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಇನ್ನು ನ್ಯಾಯಾಲಯದ ತೀರ್ಪು ಬಂದ ನಂತರ ಮತ ಎಣಿಕೆ ಮಾಡಲಾಗುವುದು ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದರು. ಇನ್ನು ಮತಕೇಂದ್ರದ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಚುನಾವಣೆ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಆನೇಕಲ್ ಮತದಾನ ಇತ್ತು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನವಿತ್ತು. ಎಲ್ಲ ಮತ ಬಾಂಧವರು ಹಾಗೂ ಸಂಘದ ಸದಸ್ಯರು ತಮ್ಮ ಅಮೂಲ್ಯವಾದ ಮತಗಳನ್ನು ಮಾಡಿ ನಮಗೆ ಕೊಟ್ಟಿರುತ್ತಾರೆ. ಹಾಗಾಗಿ ಸರಿಯಾಗಿ 4 ಗಂಟೆಗೆ ಮತದಾನ ಮುಗಿದಿರುತ್ತದೆ. ಸುಮಾರು 97% ಮತದಾನವಾಗಿದೆ ಇಲ್ಲಿ. ಹಾಗೂ ಮಾನ್ಯ ನ್ಯಾಯಾಲಯದ ಗೌರವ ನ್ಯಾಯಾಲಯದಿಂದ ಇದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದಂಥ ಒಂದು ಆದೇಶ ಹಿನ್ನೆಲೆಯಲ್ಲಿ ನಾವು ಎಲ್ಲ ಬ್ಯಾಲೆಟ್ ಬಾಕ್ಸ್ಗಳನ್ನು ಮೂಗು ಮತಗಟ್ಟೆಗೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಡಿಜಿಗೆಯಲ್ಲಿ ಇಟ್ಟು ಉಚ್ಚ ನ್ಯಾಯಾಲಯದಿಂದ ಅಥವಾ ಗೌರವ ನ್ಯಾಯಾಲಯದಿಂದ ಆದೇಶ ಬಂದ ನಂತರ ಎಣಿಕೆಯನ್ನು ಪ್ರಾರಂಭ ಮಾಡಿದೆ. ಸರ್ 74 ವೋಟ್ ಮಾತ್ರ ನ್ಯಾಯಾಲಯದಲ್ಲಿ ತಡೆಯಾಗಿದೆ ಅಂತ. ಹೌದು, ಉಳಿಕೆ ಎಣಿಕೆ ಮಾಡ್ಬೋದು. ಇಲ್ಲ, ಅಲ್ಟಿಮೇಟ್ಲಿ ಅಲ್ಲಿ ಏನಿದೆ, ಲಾಸ್ಟಲ್ಲಿ ಏನಿದೆ ಅಂದರೆ ದಿ ರಿಸಲ್ಟ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಅಂತ. ರಿಸಲ್ಟ್ ಈಸ್ ನಥಿಂಗ್ ಬಟ್ ಕೌಂಟಿಂಗ್, ಯು ಆಲ್ ನೋ. ಯಾಕಂದರೆ ಕೌಂಟಿಂಗ್ ಮಾಡಿದ್ಮೇಲೆ ರಿಸಲ್ಟ್ ಬಂದೇ ಬರುತ್ತೆ. ಅವಾಗ ಅದು ಆಂಬಿಗ್ವಿಟಿ ಆಗುತ್ತೆ. ಯಾಕಂದರೆ ವಿ ನಾಟ್ ಡಿಕ್ಲೇರ್ಡ್ ಸಮಥಿಂಗ್. ಯಾಕಂದ್ರೆ ಬಂದ್ಬಿಟ್ಟು ಕೌಂಟ್ ಮಾಡಿದಾಗ ನಾವು ಗೆದ್ದಿದ್ವಿ ಅಂದ್ಕೊಂಡ್ರೆ ನಾವು ಡಿಕ್ಲೇರ್ ಮಾಡೋದ ಟೈಮಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಹಾಗಾಗಿ ನಾವು ಮಾನ್ಯ ನ್ಯಾಯಾಲಯದ ಒಂದು ಆದೇಶಕ್ಕೆ ಗೌರವ ಕೊಟ್ಟು ಇದನ್ನು ಮುಂದಿನ ಆದೇಶದವರೆಗೆ ಯಾವಾಗ ನಮಗೆ ಕೌಂಟಿಂಗ್ ಮಾಡಿ ಆದೇಶ ಬರ್ತದೆ, ಇಲ್ಲೇ ನಾವು ಇದೇ ಸಂಘದ ಆವರಣದಲ್ಲಿ ಮತ ಎಣಿಕೆಯನ್ನು. ಎಷ್ಟು ವೋಟ್ ಆಗಿದೆ ಸರ್? ಒಟ್ಟು ಬೂತು ಮೂಗು ಒಟ್ಟು ಟೋಟಲ್ ವೋಟ್ ಈಸ್ ಪೋಲ್ಡ್ 645. ಅದರಲ್ಲಿ ಎಷ್ಟು ಓಡಿದೆ ಸರ್? ಅದರಲ್ಲಿ ಎಷ್ಟು ವೋಟ್ ಓಡಿದೆ? ಅದೆಷ್ಟು ಮತದಾನ ಆಗಿದೆ? ಅಲ್ಲ, ಟೋಟಲ್ ನೀವು ವಾಂಟ್ ಆಗ ಸದಸ್ಯರ ಪಟ್ಟಿಯಲ್ಲಿ 592 ಇದೆ. ಅದರಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ 74 ಇದೆ. ಆಗ ಸದಸ್ಯರ ಪೈಕಿ 578 ವೋಟ್ ಪೋಲ್ ಆಗಿದೆ. ಹಾಗೂ ಕೋರ್ಟ್ ಆರ್ಡರ್ 74ರಲ್ಲಿ 60 ವೋಟ್ ಪೋಲ್ ಆಗಿದೆ. ಒಟ್ಟು 97.13% ಪೋಲಿಂಗ್ ಆಗಿದೆ. ಇಟ್ಸ್ ಗುಡ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಚುನಾವಣೆ ನಮ್ಮ ಆನೇಕಲ್ ನಗರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಹಿಂದೆ ನಾವು ಅಧಿಕಾರದಲ್ಲಿ ಕಾಂಗ್ರೆಸ್ ನಾವು ಹೊಂದಾಣಿಕೆ ಮಾಡಿಕೊಂಡು ಹಿಂದೆ ಅಧಿಕಾರ ನಡೆಸ್ತೀವಿ. ಅದೇ ರೀತಿ ಇವತ್ತೂ ಕೂಡ ಮಾಡಬೇಕು ಅಂದಾಗ ನಮ್ಮ ಸಂಘಟನೆ ಬಲಪಡಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಒಳ್ಳೆ ಅಭ್ಯರ್ಥಿಗಳನ್ನು ಹಾಕಿ 12 ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳನ್ನು ಹಾಕಿ ಇವತ್ತು ಎಲೆಕ್ಷನ್ನ ಇವತ್ತು ಮುಗಿಯೋ ಸಮಯ ಆಗಿದೆ. ನಾವು ಇವತ್ತು 12 ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಇಡೀ ತಾಲೂಕಿಗೆ ಒಂದು ನಾವು ಸೂಚನೆಯನ್ನು ಕೊಡಬೇಕಾಗುತ್ತೆ. 12 ಅಭ್ಯರ್ಥಿಗಳು ಇವತ್ತು 100ಕ್ಕೆ 100ರಷ್ಟು ಇವತ್ತು ಗೆಲ್ತೇವೆ. ಇವತ್ತೇ ನಾನು ಭರವಸೆಯನ್ನು ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಯಾರು ಒಂದು ಕ್ಯಾಂಡಿಡೇಟು ಕೂಡ ಹಿಂದೆ ಹೋಗೋದಿಲ್ಲ. 12 ನಾವು ಗೆಲ್ಲೋ ಅಂಥದ್ದು ಶತಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ USAನ ಒಳ್ಳೆ ಅಭಿವೃದ್ಧಿಪಡಿಸಬೇಕು. ನಮ್ಮ USAನ ಬ್ಯಾಂಕನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಒಳ್ಳೆಯ ಬ್ಯಾಂಕಾಗಿ ನಿರ್ಮಾಣ ಮಾಡಬೇಕು. ಒಳ್ಳೆಯ ರೈತರಿಗೆ ಅನುಕೂಲವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿ ಇವತ್ತು 12 ಗೆಲ್ಲೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ನಾವು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮೊನ್ನೆ ಪರಿಣಾಮ ನಾವು ಏನು PLD ಬ್ಯಾಂಕ್ 13 ಇರ್ಬೋದು, ಹತ್ತಬೇಲಿ ಇರ್ಬೋದು, ಸರ್ಜಾಪುರ ಇರ್ಬೋದು, ಎಲ್ಲ ಕಡೆಯೂ ಕೂಡ
ಇವತ್ತು ನಾವು ಬಿ ಜೆ ಪಿಯನ್ನು ಜಬೇರಿ ಬಾರಿಸ್ತಾ ಇದ್ದೇವೆ. ಎಲ್ಲ ಕಡೆ ನಾವು ದಲಿತ ಸಂಸ್ಥೆಗಳು ಗೆದ್ದು ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎ ಎಲೆಕ್ಷನ್ನ ಹೆಚ್ಚಿನ ಮತ ಪಡೆಯುವ ಮುಖಾಂತರ ನಾವು ಎಮ್ ಎಲ್ ಎನ ಗೆಲ್ಲಿಸ್ತೇವೆ. 100% ಮುಂದೆ ಎಮ್ ಎಲ್ ಎ ನಮ್ಮದಾಗ್ತೈತೆ. ಈಗ ಎಂ ಪಿನೂ ನಮ್ಮದಾಗಿದೆ, ಸ್ಥಳೀಯ ಸಂಸ್ಥೆಗಳು ನಮ್ಮದಾಗಿದೆ. ಮುಂದೆ ಎಮ್ ಎಲ್ ಎ 100% ಗೆಲ್ತೇವೆ. ಇದು ಸಿದ್ಧ ಅಂತೇಳಿ. ಸರ್, ಮುಂದೆ ಯಾವುದೇ ಚುನಾವಣೆ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡ್ಕೊಳಲ್ಲ ಸರ್ ಮುಂದೆ ಬರುವಂಥ ಯಾವುದೇ ಚುನಾವಣೆಯಲ್ಲಿ? ಯಾಕಂದರೆ ಹಿಂದೆ ಎಲ್ಲ ಮಾಡ್ಕೊಂಡಿದ್ದೀರ ಬಿ ಎಸ್ ಎನ್ ಸಂಘಗಳಲ್ಲಿ, ಕಾರಣಾಂತರದಿಂದ ಪಂಚಾಯತ್ಗಳಲ್ಲಿ ಯಾವುದೇ ಕಾರಣಕ್ಕೂ ಪಂಚಾಯತಿಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಸ್ಥಳೀಯ ಸಂಸ್ಥೆಗಳು ಅಂದರೆ ನಮ್ಮ ವಿ ಎಸ್ ಎನ್ ಸೊಸೈಟಿಗಳ ಉದ್ಧಾರಕ್ಕೋಸ್ಕರ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು ನಿಜ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದಿಲ್ಲ. ಅವರು ನಾವು ಸಿದ್ಧವಾಗಿ ನಾವು ಎಲೆಕ್ಷನ್ ಫೇಸ್ ಮಾಡ್ತೇವೆ. 100% ನಮ್ಮ ಬಲ ಜಾಸ್ತಿ ಇದೆ. ಲೋಕಲ್ ಎಲ್ಲ ನಾಯಕರು ಕೂಡ ಹಳ್ಳಿಗಳಲ್ಲಿ ಎದ್ದು ಕೂತಿದ್ದಾರೆ. ಈ ಮುಂದೆ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಕಾಂಗ್ರೆಸ್ ಎಮ್ ಎಲ್ ಎವನ್ನು ಸೋಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಅದರ ಪರಿಣಾಮ ಗೊತ್ತಾಗುತ್ತೆ. ಸರ್, ಈ ಚುನಾವಣೆ ಬಿಜೆಪಿ ಮತ್ತು ಬಂಡಾಯ ಬಿಜೆಪಿ ನಡುವೆ ನಡೀತಂಥ ಚುನಾವಣೆ ಸರ್, ತಮಗೂ ಗೊತ್ತಿರೋ ವಿಚಾರದಲ್ಲಿ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ? ಸರ್, ನಾನು ಬಂಡಾಯ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಮಗೆ ಬಂಡಾಯ ಅವರು ಸರ್ಸಾಮಾನ್ಯ ಅಲ್ಲ ಅಂದ್ಕೊಂಡಿದ್ದೀನಿ. ನಾವು ಕಾಂಗ್ರೆಸ್ಸು ಬಿ ಜೆ ಪಿನ ಮಾತ್ರ ನಮಗೆ ನೇರ ಫೈಟು. ಆ ಫೈಟಲ್ಲಿ ನಾವು 100% ನಾವು 12 ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸೋದ್ರ ಮುಖಾಂತರ ನಾವು ಇವು ಕೌಂಟಿಂಗ್ ಮಾಡಿದ್ರೆ 12 ಗೆದ್ದಿರ್ತೇವೆ. ತಾವು ಮತ್ತೆ ನನ್ನ ಕ್ವಶನ್ ಕೇಳಿ ಅವಾಗ ನಾನು ಹೇಳ್ತೀನಿ. ಏನೇ ದಿನ ನಮ್ಮ ಆನೇಕಲ್ಲು VSS ಚುನಾವಣೆಯಲ್ಲಿ ನಮ್ಮ BJP ಪಕ್ಷದಿಂದ 12 ಜನ ಸ್ಪರ್ಧೆ ಮಾಡಿದ್ದಾರೆ. 12 ಜನನು 100ಕ್ಕೆ 100 ಗೆಲ್ತಾರೆ. ಮತ್ತು ಮುಂದಿನ ಆನೇಕಲ್ಲು ಪುರಸಭೆಗೆ 100ಕ್ಕೆ 1000% BJP ಚುಕ್ಕಾಣಿ ಹಿಡಿತೀವಿ ಅಂತ ಈ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. VSS ಚುನಾವಣೆ ನಡೀತು. ತುಂಬ ಒಂಥರ ಪಕ್ಷಾತೀತವಾಗಿ ಎಲ್ಲರೂ ಬೆಳಗ್ಗೆಯಿಂದ 4 ಗಂಟೆವರೆಗೂ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾಯಿದ್ರು. ಇದೊಂದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇದೊಂದು ಸಂತೋಷದ ವಿಚಾರ. ಯಾರೋ ಒಬ್ಬರು ವ್ಯಕ್ತಿ, ಏಕೆಂದರೆ ಎಲ್ಲ ಪಕ್ಷದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಲವೊಂದು ವ್ಯಕ್ತಿಗಳು ಯಾರೋ ಒಬ್ಬರು ಇಬ್ಬರು ನಕಲಿ ಐಡೆಂಟಿ ಕಾರ್ಡ್ಗಳನ್ನೆಲ್ಲ ಮಾಡಿಕೊಂಡು ಮತ್ತು ನಕಲಿ ಸಹಿ ಸೀಲ್ಗಳನ್ನ ಹಾಕ್ಕೊಂಡು ಯಾರು ಅಭ್ಯರ್ಥಿಗಳು ಇಲ್ಲಿ ಈ ಬ್ಯಾಂಕ್ ಶಾಖೆ ಒಳಗಡೆ ಇರುವಂಥ ಸಿಬ್ಬಂದಿ ಸಹ ಸೇರಿಕೊಂಡು ಅವರು ಅಲ್ಲಿಂದ ಯಾರ್ಯಾರು ವೋಟ್ ಹಾಕಿಲ್ಲ ಅನ್ನೋದನ್ನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾಯಿದ್ರು ಆಚೆ ಕಡೆಗೆ. ಅದನ್ನೆಲ್ಲ ತೊಗೊಂಡು ಬಂದು ಇವರು ಇಲ್ಲಿ ಯಾರು ಮತದಾನ ಮಾಡಿಲ್ಲ ಅವ್ರದ್ದು ನಕಲಿ ಐಡೆಂಟಿ ಕಾರ್ಡ್ಗಳನ್ನ ಆಚೆ ಕಡೆ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸೀಲು ಸಹಿ ಹಾಕ್ಕೊಂಡು ಇಲ್ಲಿ ಒಳಗಡೆ ಕಳಿಸಿ ಮತದಾನ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು ಮಧ್ಯಾಹ್ನ ಒಂದು 2 ಗಂಟೆಗೆ. ನಾವು ಅದನ್ನು ಹಿಡ್ಕೊಳಕ್ಕೆ ಹೋದಾಗ ಅವರು ಒಬ್ಬರು ಪರಾರಿಯಾದರು. ಬಿಟ್ಬಿಟ್ರಿ ಆಯಿತು, ಒಂದೇನೋ ಆಗಿದೆ, ತಪ್ಪಾಗಿದೆ. ಏಕೆಂದರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡುವಾಗ ಏನೋ 1-2 ಯಾರೋ ಒಬ್ಬ ಅಭ್ಯರ್ಥಿಯಿಂದ ಎಲ್ಲರೂ ಇಲ್ಲಿ ಘರ್ಷಣೆ ಆಗೋದು ಬೇಡ ಅಂತ ನಾವು ಸುಮ್ಮನೆ ಇದ್ವಿ. ಮತ್ತು ಒಂದು 4 ಗಂಟೆಯಲ್ಲಿ ಒಂದು ನಕಲಿ ಮತದಾರನ ಹಿಡ್ಕೊಂಡಾಗ ಅವರು ಸಹ ಹೌದು ನನಗೆ ಯಾರೋ ಒಬ್ಬರು ಅಭ್ಯರ್ಥಿ ಈ ಥರ ಕಳಿಸ್ಕೊಟ್ರು, ಅವರೇ ಸೀಲ್ ಹಾಕಿ ಐಡೆಂಟಿ ಕಾರ್ಡ್ ರೆಡಿ ಮಾಡಿ ಕಳಿಸ್ಕೊಟ್ರು, ನಾನು ಹಾಕಕ್ಕೆ ಬಂದೆ ಅಂತ ಇಲ್ಲಿ ಹೇಳಿದ್ದು ಸಹ ನಮ್ಮ ಅಭ್ಯರ್ಥಿಗಳ ಗಮನಕ್ಕೆ ಬಂದಿದೆ. ಮತ್ತು ನಾನು ಒಂದು ಹೇಳ್ತೀನಿ, ಇಲ್ಲಿ ಫಸ್ಟು ಏನಾಗುತ್ತೆ, ಎಂಟ್ರೆನ್ಸಲ್ಲಿ ಅಭ್ಯರ್ಥಿಗಳು ಮತದಾನ ಮಾಡೋಕ್ಕೆ ಮತದಾರರು ಬಂದಾಗ ಅವ್ರನ್ನ ಐಡೆಂಟಿ ಕಾರ್ಡ್ನ ಕರೆಕ್ಟಾಗಿ ಚೆಕ್ ಮಾಡಿ ಮತ್ತು ಇದು ಮಾಡುವಂಥ ಕೆಲಸ ಎಂಟ್ರೆನ್ಸಲ್ಲಿ ಆಗಬೇಕಾಗಿದೆ. ಇಲ್ಲಿ ಏನಾಗಿದೆ, ಒಂದು 3-4 ಜನ ಅಲ್ಲಿ ಕುತ್ಕೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಐಡೆಂಟಿ ಕಾರ್ಡಲ್ಲಿ ಸೀಲ್ ಕರೆಕ್ಟಾಗಿದೆಯಾ, ಸಹಿ ಕರೆಕ್ಟಾಗಿದೆಯಾ, ಮತ್ತು ನಮ್ಮದೇ ಐಡೆಂಟಿ ಕಾರ್ಡ್. ಯಾಕೆಂದರೆ ಆ ಸಿಬ್ಬಂದಿನೇ ಇಲ್ಲಿ ಕುತ್ಕೊಂಡಿರುವಾಗ ಅವ್ರಿಗೆ ಗೊತ್ತಿರುತ್ತೆ ಇದು ಐಡೆಂಟಿ ಕಾರ್ಡ್ ನಮ್ಮದೋ ಇಲ್ಲ ಅಂತ. ಅದನ್ನು ಕರೆಕ್ಟಾಗಿ ಗುರ್ತಿಡಿದ ತಕ್ಷಣ ಇವರು ನಕಲಿ ಮತದಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರನ್ನ ಪೊಲೀಸಿಗೆ ಒಪ್ಪಿಸೋವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿರುವಂಥ ಅಧಿಕಾರಿಗಳು ಸೇರಿಕೊಂಡು ನೀವು ಓಡೋಗ್ರಿ, ನಾವು ಇದ್ದೀವಿ, ಇದನ್ನೆಲ್ಲ ಅರ್ಧಾಕ್ರಿ ಐಡೆಂಟಿ ಕಾರ್ಡ್ ಅಂತ ಹೇಳ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಚುನಾವಣಾ ಅಧಿಕಾರಿಗೂ ಸಹ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಕಾನೂನು ರೀತಿ ಏನು ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳಿ ಅಂತ ನಾವು ಸಹ ಮನವಿ ಮಾಡ್ತಾ ಇದ್ದೀವಿ. ಆನೇಕಲ್ VSSNಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ 12 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು. 12 ಜನ ಸಹ ದೇಶಭಕ್ತರು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಒಗ್ಗಟ್ಟಿನ
ಒಂದು ಹೋರಾಟ ಇರ್ಬೋದು, ಕೆಲಸ ಇರ್ಬೋದು, ಮತ್ತು ಮತದಾರರು ಸಹ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಮತ್ತು ರೈತ ಬಂಧುವರು ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ 12 ಜನ ಅಭ್ಯರ್ಥಿಗಳು ಸಹ ಜಯಬೇರಿ ಆಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮ ರಾಜಕೀಯ ಗುರುಗಳು, ಮಾಜಿ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಅದೇ ರೀತಿ ಎಲ್ಲ ಸಕ್ರಿಯ ಕಾರ್ಯಕರ್ತ ಬಂಧುಗಳು, ಮತದಾರ ಪ್ರಭುಗಳು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಮತ ನೀಡಿದ್ದಾರೆ ಎಂಬ ನಿರೀಕ್ಷೆಯಲ್ಲಿದೆ. 100% 100% 12 ಮತಕ್ಷೇತ್ರಗಳಲ್ಲಿ ನಾವು ಜಯಶೀಲರಾಗ್ತೀವಿ ಅಂತ ಹೇಳ್ತಾ, ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ಮತದಾರರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ನಾನು ಈ ಮೂಲಕ ಅವರಿಗೆಲ್ಲರಿಗೂ ಸಹ ವಂದನೆಗಳು ಹಾಗೂ ಶುಭಾಶಯಗಳು ಸಹ ಹೇಳ್ತಾ ಇದ್ದೀನಿ. ಏನು ಇವತ್ತಿನ ದಿನ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದಿದೆ. ಈ ಒಂದು ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಮತ್ತು ಆನೇಕಲ್ ನಗರದ ಮತದಾರ ಬಂಧುಗಳಿಗೆ ಒಂದು ಶಾಂತಿಯುತವಾಗಿ ಮತದಾನ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈ ಚುನಾವಣೆ ನಡೆಸಲು ಸಹಕಾರ ನೀಡಿದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಹಿರಿಯರು, ಮುಖಂಡರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಸಹ ನಮಗೆ ಸಹಕಾರ ನೀಡಿದ್ದಾರೆ. ನಾನು ಸಹ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಸಿಂಡಿಕೇಟ್ನ ಎಲ್ಲ 12 ಅಭ್ಯರ್ಥಿಗಳು ಸಹ ವಿಜಯಶಾಲಿಗಳಾಗ್ತಾರೆ ಅನ್ನೋ ಒಂದು ಸಂಪೂರ್ಣ ವಿಶ್ವಾಸ ನಮಗಿದೆ. ಆ ಮುಖಾಂತರ ನಾವು ಈ ಒಂದು ಸಂಘದ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಚುನಾವಣೆ ನಡೆದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ 2 ಸಿಂಡಿಕೇಟ್ಗಳಿಂದ ಓಟ್ ಕೇಳಿಕೊಂಡು ಸುಮಾರು 630 ಜನ ಮತದಾರರು ಬಂದು ಓಟ್ ಹಾಕಿದ್ದಾರೆ. ಈ ಒಂದು ಚುನಾವಣೆ 20 ವರ್ಷದಿಂದ ಆಗಿರಲಿಲ್ಲ. ಅಂತ ಒಂದು ಚುನಾವಣೆ ಇವತ್ತು ಎಲ್ಲ ಮತದಾರರು ಬಂದು ಅವರು ಷೇರ್ದಾರಸರೆಲ್ಲ ಬಂದು ಇವತ್ತು ಮತ ಹಾಕಿರೋದು ಒಂದು ತುಂಬ ಚೆನ್ನಾಗಿ ನಡೀತಾ ಇರೋಂಥ ಒಂದು ಚುನಾವಣೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಕಳ್ಳು ಮತದಾನ ಹಾಕುವಂಥ ಒಂದು ವಿಚಾರಗಳು ನಮಗೆ ಕಿವಿಗೆ ಬೀಳ್ತಾನೆ ಇತ್ತು. ಆದರೂ ನಾವು ಅದನ್ನು ಗಮನಿಸ್ತಾ ಇದ್ದಾಗ ಸಂಜೆ 4 ಗಂಟೆನಲ್ಲಿ ಕೆಲವು ಇನ್ನೊಂದು ಬೇರೆ ಸಿಂಡಿಕೇಟ್ ಅಲ್ಲ ಅಭ್ಯರ್ಥಿಗಳು ಕೆಲವ್ರನ್ನ ಕಳ್ತನವಾಗಿ ID ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿ ಸೀಲ್ ಮಾಡಿ ಅದನ್ನು ತೊಗೊಂಬಂದು ಒಂದಷ್ಟು ಕಳ್ತನದ ಓಟುಗಳು ಹಾಕಿದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ಬಂದಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಇಲಾಖೆಯಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಎಫ್ಐಆರ್ನ ದಾಖಲು ಮಾಡೋದಕ್ಕೆ ನಾವೆಲ್ಲ ನಮ್ಮ ಸಿಂಡಿಕೇಟ್ ಕಡೆಯಿಂದೆಲ್ಲ ನಾವು ಮಾತಾಡಿದ್ದೀವಿ. ಈ ರೀತಿ ಚುನಾವಣೆಗಳಲ್ಲಿ ಒಂದು ನೇರ ನಡೆಯಬೇಕಂತ ಚುನಾವಣೆಯಲ್ಲಿ ಈ ಥರ ಕಳ್ಳು ಮತದಾನಗಳು ಹಾಕೋದನ್ನು ದಯವಿಟ್ಟು ತಪ್ಪಿಸಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ನೀವು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಯಾವುದನ್ನು ಸಾಕಷ್ಟು ಪಾಂಪ್ಲೆಟ್ಗಳೆಲ್ಲ ಸಹ ಹರಿದಾಡಿತ್ತು. ನಿಮ್ದು ಕಾಂಗ್ರೆಸ್ ಮುಖಾಂತರಲ್ಲೇ ಹರಿದಾಡಿತ್ತು, ಅವ್ರದ್ದು ಬಿಜೆಪಿ ಪಾಂಪ್ಲೆಟ್ ಎಲ್ಲ ಹರಿದಾಡಿತ್ತು. ಅದರಿಂದ ಬಿಜೆಪಿ ಬಂಡಾಯ ಸುರೇಶ್ ಅವರಾಗಿದ್ರು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಬಂಡಾಯ ಅಂತ ಏನಿಲ್ಲ. ನಾವು ಇದು ಬಂದು ಒಂದು ಬ್ಯಾಂಕ್ ಚುನಾವಣೆ, ಇಲ್ಲಿ ಯಾವುದೇ ರೀತಿಯ ಒಂದು ಸಿಂಬಲ್ಗಳು ಇರೋದಿಲ್ಲ. ಅವರವರು ಲೀಡರ್ಗಳು ಅವರು ನಮ್ಮ ಜೊತೆಲಿದ್ದಾರೆ, ನಾವು ಅವ್ರ ಜೊತೆಲಿದ್ದಾಗ ಅವರ ಲೀಡರ್ಗಳಿಂದ ಅವ್ರು ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾವು ಅದು ತಪ್ಪು ಅಂತಲೂ ಹೇಳೋಕ್ಕೆ ಬರೋದಿಲ್ಲ. ನಾವು ಚುನಾವಣೆಯಾಗಿ ನಾವು ಅಭ್ಯರ್ಥಿಗಳಾಗಿ ನಾವು ನಿಂತಿದ್ದೇವೆ. ಚುನಾವಣೆಯಲ್ಲಿ ನಾವು ಮತನ ಕೇಳಿದ್ವಿ. ಬಂಡಾಯ ಬಿಜೆಪಿ ಸ್ಪರ್ಧೆ ಮಾಡಿಲ್ಲ ನೀವು? ಬಂಡಾಯ ಬಿಜೆಪಿ ಇಲ್ಲ, ನಾನು ಬಿಜೆಪಿಲೇ ಇರೋನಲ್ಲ. ಈಗ ಜಗದೀಶ್ ಅವರು ಬಿಜೆಪಿಲೇ ಇರೋವಂಥವ್ರು, ನನ್ನನ್ನು ಉಚ್ಚಾಟನೆ ಮಾಡಿರ್ಬೋದು. ಜಗದೀಶ್ ನಾನು ಉಚ್ಚಾಟನೆ ಮಾಡಿಲ್ಲ ಪಾರ್ಟಿಯಿಂದ, ಅವರು ಪಾರ್ಟಿಯಿಂದನೇ ಇರುವಂಥವ್ರು. ಅವರು ಬಿಜೆಪಿನೇ ನಿರ್ಧಾರ ಮಾಡ್ಕೊಬೋದು. ಅದು ಅವ್ರಿಗೂ ಸ್ವಂತ ಬಿಟ್ಟಿರುವಂಥ ವಿಚಾರ. ಅದನ್ನಲ್ಲಿ ನಾವೆಲ್ಲ ಬಂಡಾಯ ಗಿಂಡಾಯ ಅಂತ ಏನಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಿಂಡಿಕೇಟ್ ಮಾಡ್ಕೊಂಡಿದ್ದೇವೆ. ನಾವು ಮಾಡಿ ಚುನಾವಣೆ ಥರ ನಾವು ಫೇಸ್ ಮಾಡಿದ್ದೀವಿ. ಶಾಂತಿಯುತವಾಗಿ ಎಲ್ಲ ಮತದಾನ ಮಾಡಿದ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ವಂದನೆಗಳನ್ನ ತಿಳಿಸ್ತೇನೆ. ಬ್ಯಾಂಕಿನ ಚುನಾವಣೆಯಲ್ಲಿ ಎಲ್ಲ ಮತದಾರರು ಬಂದು ಮತದಾನವನ್ನು ಮಾಡಿದ್ದಾರೆ. ಭಾಳ ಶಾಂತಿಯುತವಾದ ಮತದಾನ ನಡೆದಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ 12 ಜನ ಇದ್ದೀವಿ. 12 ಜನ ಸಹ ಗೆಲ್ಲುವಂಥ ವಿಶ್ವಾಸ ನಮ್ಮಲ್ಲಿದೆ. ಮತ್ತು ಮತದಾನ ಮಾಡಿದಂಥ ಸಹಕಾರ ನೀಡಿದಂಥ ಎಲ್ಲ ನಮ್ಮ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.